ಈ ಗ್ರಾಮದಲ್ಲಿ ಸಂಪೂರ್ಣ ಮರೀಚಿಕೆ ಆಗಿದೆ ಸ್ವಚ್ಛತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸಂಪೂರ್ಣ ಮರೀಚಿಕೆ ಆಗಿದೆ ಈ ಗ್ರಾಮ ಸ್ವಚ್ಛತೆಯಿಂದ. ಸ್ವಚ್ಛತೆ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದ ಪಂಚಾಯಿತಿ ಸದಸ್ಯರು, ಪಿಡಿಒ ನಿರ್ಲಕ್ಷ್ಯ ಚರಂಡಿಗಳಲ್ಲಿ ತುಂಬಿಕೊಂಡಿವೆ ಹೂಳು. ದಲಿತರ ಕಾಲೋನಿಗೆ ಇಲ್ಲ ಸರಿಯಾದ ಸೂರಿನ ವ್ಯವಸ್ಥೆ. ಮನೆ ಮಂಜೂರಾಗದೆ ಕಳ್ಳಾಟವನ್ನ ಆಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಈಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು, ಅಧಿಕಾರಿಗಳು ಜನರಿಗೆ ಕಾನೂನಿನ ಅರಿವು ನೀಡದೆ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ. 3-4 ದಿನಕ್ಕೊಮ್ಮೆ ಕುಡಿಯುವ ನೀರು, ಜನ ಇದಕ್ಕೆ ಹೈರಾಣಾಗಿದ್ದಾರೆ. ಗಬ್ಬೆದ್ದು ನಾರ್ತಾ ಇದೆ ಚರಂಡಿ, ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಏನು, ಸಬೂಬು ಹೇಳಿ ಸಂಬಂಧಪಟ್ಟಂತ ಅಧಿಕಾರಿಗಳು ಜಾರಿಕೊಳ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣಿಸ್ತಾ ಇದೆ. ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಟಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದ್ದು ಚರಂಡಿ ಗಬ್ಬೆದ್ದು ನಾರ್ತಾ ಇದೆ. ಗ್ರಾಮದ ಚರಂಡಿಗಳಲ್ಲಿ ಹೂಳು ತುಂಬಿಕೊಂಡಿದ್ದು ಪಿಡಿಒಗಳ ನಿರ್ಲಕ್ಷ್ಯಕ್ಕೆ ನಿವಾಸಿಗಳು ಮೂಗು ಮುಚ್ಚಿಕೊಂಡೇ ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದಲ್ಲಿ 3-4 ದಿನಕ್ಕೊಮ್ಮೆ ಕುಡಿಯುವ ನೀರು ಸರಬರಾಜಾಗ್ತಾ ಇದೆ. ಇದರಿಂದ ಜನಪ್ರತಿನಿಧಿಗಳ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ದೃಶ್ಯದಲ್ಲಿ ಕೂಡ ನಾವು ತೋರಿಸ್ತಾ ಇದೀವಿ. ಚರಂಡಿ ಎಷ್ಟರ ಮಟ್ಟಿಗಿದೆ ಅಂತ, ಸ್ವಚ್ಛತೆಯನ್ನು ಎಷ್ಟರ ಮಟ್ಟಿಗೆ ಇಲ್ಲಿ ಕಾಪಾಡಿಕೊಳ್ಳಲಾಗ್ತಾ ಇದೆ ಅಂತ. ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟಿದೆ. ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ. ಬರೀ ನಿರ್ಲಕ್ಷ್ಯತನವನ್ನ, ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ. ಸಬೂಬು ಹೇಳಿ ಹೋಗ್ತಾ ಇರುವಂತದ್ದು. ಅಂದ್ರೆ ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅನ್ನೋ ಒಂದು ರೀತಿಯಾಗಿ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಪಿಡಿಒ ನಿರ್ಲಕ್ಷ್ಯತನಕ್ಕೆ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕಾನೂನಿನ ಅರಿವು ನೀಡ್ತಾ ಇಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅಂತ. ಜೊತೆಗೆ 3-4 ದಿನಕ್ಕೊಮ್ಮೆ ಕುಡಿಯುವ ನೀರು ಬರೋದ್ರಿಂದ ಎಲ್ಲೋ ಒಂದು ಕಡೆ ಜನರಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಚರಂಡಿ ಗಬ್ಬೆದ್ದು ನಾರ್ತಾ ಇರುವಂತದ್ದು ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ. ಇದನ್ನ ಸ್ವಚ್ಛತೆ ಮಾಡುವಂತ ಕೆಲಸಕ್ಕೆ ಕೂಡ ಮುಂದಾಗ್ತಾ ಇಲ್ಲ. ಇದನ್ನ ಸರಿಪಡಿಸುವಂತ ಕೆಲಸ ಆಗ್ತಾ ಇಲ್ಲ. ಚರಂಡಿ ಹೇಗಿದೆ ಅಂದ್ರೆ ಅದನ್ನ ನೋಡ್ಲಿಕ್ಕೆ ಆಗಲ್ಲ. ಅಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಮೂಗು ಮುಚ್ಚಿಕೊಂಡೇ ಓಡಾಡ್ಬೇಕು. ಸೊ ಈ ರೀತಿಯಾಗಿದ್ದಾಗ ಗ್ರಾಮಸ್ಥರು ಯಾವ ರೀತಿ ಓಡಾಡ್ತಾರೆ ಅದನ್ನೆಲ್ಲ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅಧಿಕಾರಿಗಳಿಂದ ಬರ್ತಾ ಇರುವಂತಹ ಉತ್ತರ ಒಂದು ರೀತಿಯಾಗಿ ಸಬೂಬ್ ಹೇಳಿ ಕಳಿಸುವಂತಹ ಉತ್ತರ. ಇಷ್ಟೊಂದು ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಬರ್ತಾ ಇರುವಂತದ್ದು. ಇದರಿಂದ ಗ್ರಾಮಸ್ಥರು ಬೇಸತ್ತೋಗಿದ್ದಾರೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಟಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತೆ ಅನ್ನೋದೇ ಇಲ್ಲ, ಸ್ವಚ್ಛತೆ ಅನ್ನೋದೇ ಮರೀಚಿಕೆ ಆಗಿರುವಂತದ್ದು. ಚರಂಡಿ ಸಮಸ್ಯೆ ಇದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ, ಸ್ವಚ್ಛತೆ ಅನ್ನೋದಿಲ್ಲ. ಬಹಳಷ್ಟು ಸಮಸ್ಯೆಗಳಿದೆ ಈ ಗ್ರಾಮದಲ್ಲಿ. ಯಾವುದಕ್ಕೂ ಕೂಡ ಒಂದು ಪರಿಹಾರವನ್ನ ಅಥವಾ ಅದನ್ನ ಸ್ವಚ್ಛ ಕ್ಲೀನ್ ಮಾಡಿಸುವಂತ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಅನ್ನೋದು ಈಗ ಗ್ರಾಮಸ್ಥರ ಒಂದು ಆಕ್ರೋಶ ಆಗಿದೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಟಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತೆ ಅನ್ನೋದು ಎಷ್ಟು ಮಟ್ಟಿಗೆ ಮರೀಚಿಕೆ ಆಗಿದೆ ಅಂತ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಚರಂಡಿ ಸಮಸ್ಯೆ, ಮತ್ತೊಂದು ಕಡೆ ಕುಡಿಯುವ ನೀರಿನ ಸಮಸ್ಯೆ, ಬಹಳಷ್ಟು ಸಮಸ್ಯೆಗಳು ಈ ಗ್ರಾಮದಲ್ಲಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ನಾರಾಯಣ ಸ್ವಾಮಿ ನೇರ ಸಂಪರ್ಕದಲ್ಲಿದ್ದಾರೆ. ನಾರಾಯಣ ಸ್ವಾಮಿ, ಈಗ ಟಿ ಗೊಲ್ಲಹಳ್ಳಿ ಗ್ರಾಮವನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ
ಸ್ವಚ್ಛತೆ ಅನ್ನೋದು ಎಷ್ಟರ ಮಟ್ಟಿಗಿದೆ, ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ಚರಂಡಿ ಸಮಸ್ಯೆ ಇರ್ಬೋದು, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ, ಬಂದಿದ್ರು ಕಣ್ಣಿದ್ದು ಕುರುಡರಾಗಿದ್ದಾರಾ ಅಂತ? ಎಸ್ ರಚನಾ, ಏನು ಆ ಗ್ರಾಮದಲ್ಲಿ ಚರಂಡಿಗಳು ಬ್ಲೀಚಿಂಗ್ ಪೌಡರ್ ನೋಡಿನೇ 1 ವರ್ಷದ ಮೇಲ್ಪಟ್ಟಿದೆ ಅಂತ ಗ್ರಾಮಸ್ಥರ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ 2000ರಲ್ಲಿ ಏನು KH ಮುನಿಯಪ್ಪ ಅನುದಾನದ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿದ್ದಾರೆ. ಆ ಸಮುದಾಯ ಭವನ ಅಕ್ಷರಃ ಪ್ರಾಣಿಗಳ ಸಂಗ್ರಹಾಲಯ ತರ ಇದೆ. ಎಲ್ಲ ಬಿದ್ದೋಗಿರ್ತಕ್ಕಂತ ಒಂದು ಅವಶೇಷಗಳು ಕಾಣೋ ರೀತಿಯಲ್ಲಿದೆ. ಜೊತೆಗೆ ಆ ಒಂದು ಸಮುದಾಯ ಭವನದ ಒಳಗಡೆ ಎಲ್ಲಾ ಚರಂಡಿ ನೀರು, ಊರಿನ ಚರಂಡಿ ನೀರು ಹೋಗ್ತಾ ಇದೆ. ಆ ಚರಂಡಿ ನೀರು ಸರಾಗವಾಗಿ ಹರಿಯಲು ಅಲ್ಲಿನ ಹೂಳನ್ನು ತೆಗಿಬೇಕು ಅಂತಂದ್ರೆ ಅಲ್ಲಿ ಹೂಳ್ ತೆಗೆದು ಅಲ್ಲೇ ಪಕ್ಕಕ್ಕೆ ಹಾಕ್ತಾರೆ. ಒಂದು GPS ಫೋಟೋ ಮಾಡ್ಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ಮತ್ತೆ ಆ ಒಂದು ಹೂಳನ್ನ ಮತ್ತೆ ಅದೇ ಚರಂಡಿಗೆ ನುಗ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಅವರು ಈ ಜನ ಕೇಳಿದಾಗ ಮಾಡ್ತೀವಿ ಮಾಡಲ್ಲ ಅಂತ ಹೇಳಲ್ಲ, ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇದು ಒಂಥರ ಉಡಾಫೆ ಒಂದು ಉತ್ತರಗಳು, ಆರಿಕೆ ಉತ್ತರಗಳು ಆಗ್ತಾ ಇದೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು. ನಾರಾಯಣ ಸ್ವಾಮಿ, ಈಗ ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಬಹಳಷ್ಟು ಆಕ್ರೋಶವನ್ನ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಇದೇ ರೀತಿ ಮುಂದುವರೆದಾದ್ರೆ ಈಗ ಆ ಚರಂಡಿ ಸಮಸ್ಯೆ, ಸ್ವಚ್ಛತೆ ಸಮಸ್ಯೆಯಿಂದ ಜನರು ಕೂಡ ಜೀವನ ನಡೆಸೋದು ಬಹಳಷ್ಟು ಕಷ್ಟ ಇದೆ. ಸೊ ಮುಂದಿನ ದಿನಗಳಲ್ಲಿ ಏನಾದ್ರೂ ಪ್ರತಿಭಟನೆ, ಹೋರಾಟ ಈ ರೀತಿ ಮಾಡ್ತೀವಿ ಅಂತ ಏನಾದ್ರೂ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರಾ? ಎಸ್, ಅಲ್ಲಿನ ಸ್ಥಳೀಯ ಸರ್ಕಾರ ಮತ್ತೆ ಅಧಿಕಾರಿಗಳ ವಿರುದ್ಧವಾಗಿ ಪ್ರತಿಭಟನೆ ರೂಪಿಸ್ಬೇಕಂತಾನೆ ಸಾಮಾನ್ಯ ಜನರಲ್ಲಿ ಹೋರಾಟದ ಒಂದು ಮನೋಭಾವನೆ, ಕಿಚ್ಚನ್ನ ಹಬ್ಬಿಸಿದ್ದಾರೆ ಇದೇ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾವು, ಅವರ ಮನೆ ಪಕ್ಕದಲ್ಲೇ ಒಂದು ದೇವಸ್ಥಾನ ಆಗಿರ್ಬೋದು, ಮನೆಗಳಾಗಿರ್ಬೋದು, ಸೊಳ್ಳೆಗಳ ಉತ್ಪತ್ತಿ ತಾಣ ಅಂತಾನೆ ಹೇಳ್ಬೋದು ರಚನಾ. ಆ ಊರ್ನ ತುಂಬಾ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಗೊಲ್ಲಹಳ್ಳಿ. ಅದು ಏನು ಅಂತಂದ್ರೆ ಚೇಳೂರು ಹೊಸ ತಾಲೂಕು, ಚೇಳೂರು ತಾಲೂಕಿಗೆ ಒಳಪಟ್ಟಿದೆ. ಆದ್ರೆ ವಿಧಾನಸಭಾ ಕ್ಷೇತ್ರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿದೆ. ಈ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಆ ಒಂದು ಚಿಲಕಲನೇರ್ಪು ಗ್ರಾಮ ಪಂಚಾಯತಿಗೆ ಫಂಡ್ ಬರ್ತಾ ಇರುತ್ತೆ. ಆ ಫಂಡ್ ಅನ್ನ ಯಾವ ರೀತಿ ಅವರು ಉಪಯೋಗ ಮಾಡ್ತಾ ಇದಾರೋ, ಇಲ್ಲ ಅವ್ರ ಜಾಬ್ಗೆ ಉಪಯೋಗ ಮಾಡ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ. ಬಟ್ ಗ್ರಾಮಸ್ಥರ ಅಳಲಂತೂ ಖಂಡಿತವಾಗಿಯೂ ಚರಂಡಿಯ ಒಂದು ಅಸ್ವಚ್ಛತೆಯ ಬಗ್ಗೆ ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರಚನಾ. ಧನ್ಯವಾದ ನಾರಾಯಣ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ, ಎಷ್ಟು ಬೇಜವಾಬ್ದಾರಿತನ ಅಲ್ಲಿನ ಅಧಿಕಾರಿಗಳಿಗಿದೆ, PDOಗಿದೆ ಅಂತ ಕೂಡ ತಿಳಿದು ಬರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಕೂಡ ಈಗ ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೋರಾಟ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ఇవంతా దూరం ఇట్లా వచ్చేస్తాయి, పాములు వస్తాయి, అన్ని వస్తాయి. ఏంటి చేయలేడా ఇల్లు ఇవంతా దూరం ఇట్లా వచ్చేస్తాయి, పాములు వస్తాయి, అన్ని వస్తాయి. ఏంటి చేయలేడా
ಇನ್ನು ఇవంతా దూరం ఇట్లా వచ్చేస్తాయి పాము వస్తాయి అన్ని వస్తాయి ఏంటి చేయలేడా అసైడ్ నీకు ఇల్లు ఇవంతా దూరం ఇట్లా వచ్చేస్తాయి పాము వస్తాయి అన్ని వస్తాయి ఏంటి చేయలేడా అసైడ్ నీకు ఇల్లు ఇవంతా దూరం ఇట్లా వచ్చేస్తాయి పాము వస్తాయి అన్ని వస్తాయి ఏంటి చేయలేడా అసైడ్ నీకు ఇల్లు ఇవంతా దూరం ఇట్లా వచ్చేస్తాయి పాము వస్తాయి అన్ని వస్తాయి ఏంటి చేయలేడా అసైడ్ నీకు ఇల్లు ఇవంతా
ఇట్లా వచ్చేస్తాయి పాములు వస్తాయి అన్నీ వస్తాయి ఏంటి చేయలేడా ఆ సైడ్ నీకు ఇల్లు ఇవంతా దూరం ఇట్లా వచ్చేస్తాయి పాములు వస్తాయి అన్నీ వస్తాయి ఏంటి చేయలేడా ఆ సైడ్ నీకు ಇಲ್ಲೋ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಈಗ ನಿಮ್ಮ ಗ್ರಾಮದಲ್ಲಿ ಸ್ವಚ್ಛತೆ ಅನ್ನೋದೇ ಇಲ್ಲ, ಜೊತೆಗೆ ಚರಂಡಿ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟು ತೊಂದರೆ ಆಗಿದೆ ಅನ್ನೋದು ಗ್ರಾಮಸ್ಥರೆಲ್ಲರೂ ಕೂಡ ಮಾಡ್ತಾ ಇರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವೇನು ಹೇಳ್ತೀರಾ? ಯಾಕೆ ಇಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ ಗ್ರಾಮದಲ್ಲಿ? ಕುಡಿಯುವ ನೀರಿನ ಸಮಸ್ಯೆ ಏನೇ ತೊಂದರೆ ಇಲ್ಲ ಮೇಡಮ್. ಕುಡಿಯುವ ನೀರಿನ ಸಮಸ್ಯೆ ಹೊಸದಾಗಿ ಒಂದು ಬೋರ್ವೆಲ್ ಹೊಡ್ಸಿದೀವಿ. ಆ ಹೊಸದಾಗಿ ಬೋರ್ವೆಲ್ ಹೊಡ್ಸಿದಂತ ಒಂದು ಹಳೆ ಬೋರು ಬ್ಲಾಕ್ ಆಗಿತ್ತು. ಆ ಬೋರ್ವೆಲ್ ನ ಹೊಸದಾಗಿ ಪಂಚಾಯತಿ ಕಡೆಯಿಂದ ಹೊಸದಾಗಿ ಡ್ರಿಲ್ಲಿಂಗ್ ಮಾಡಿಸಿ ಹೊಸದಾಗಿ ಬೋರ್ ಹೊಡ್ಸಿ ನೀರು ಬಿದ್ದಿದೆ. ಆ ನೀರಿಂದ ಆ ಬೋರಿಂದ ಊರಿಗೆ ತರುವುದು ಸ್ವಲ್ಪ ಲೇಟ್ ಆಯ್ತು. ಈಗ ಬರ್ತಾ ಇದೆ ನೀರು. ಮತ್ತೆ ಈ ಒಂದು ಬ್ಲಾಕ್ ಆಗಿರೋ ಪೈಪ್ಗಳಲ್ಲಿ ನೀರು ಬರ್ತಾ ಇರಲಿಲ್ಲ, ಅದೆಲ್ಲ ಕ್ಲಿಯರ್ ಮಾಡಿಸಿದೀವಿ. ಅವರು ಸ್ವಂತ ಸೊಂಪುಲ್ಗೆ ಹಾಕೊಳ್ಳೋ ಒಂದು ವಿಚಾರದಲ್ಲಿ ಪ್ರಾವಿಜನ್ ಇಲ್ಲದೆ ಇರೋ ಕಾರಣದಿಂದ ಆಗ ಸೊಂಪುಲ್ ಬಿಡುವ ಒಂದು ವಿಚಾರ ಡಿಮ್ಯಾಂಡ್ ಮಾಡಿದ್ರು. ಅವ್ರ ಮನೆ ಸೊಂಪುಲ್ಗೆ ಬಿಡ್ಬೇಕಂತ ಒಂದು ವಾದ ಮಾಡಿದಾಗ ಅದು ಆ ಸೊಂಪುಲ್ಗೆ ಬಿಡಕ್ಕೆ ಆಗುವುದಿಲ್ಲ ಅಂತ ಅನ್ಬಿಟ್ಟು ಪಬ್ಲಿಕ್ ನಲ್ಲಿ ಸಾರ್ವಜನಿಕರು ಎಲ್ಲರೂ ಇಟ್ಕೊಂಡು ಹೋಗಿ ಅಂತ ಅನ್ಬಿಟ್ಟು ಗಮನಕ್ಕೆ ತಿಳಿಸಿದ್ವಿ ಮೇಡಮ್. ಅದಕ್ಕೆ ಈಗ ಚರಂಡಿ ಸಮಸ್ಯೆ ಬಹಳಷ್ಟಿದೆ, ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಕ್ಲೀನ್ ಮಾಡಿಸೋ ಕೆಲಸಗಳಾಗ್ಬೋದು, ಇದ್ಯಾವ್ದು ಯಾಕೆ ಆಗ್ತಾ ಇಲ್ಲ? ಚರಂಡಿಗಳೆಲ್ಲ ಕ್ಲೀನ್ ಮಾಡಿಸಿದ್ವಿ ಮೇಡಮ್. ಮೊನ್ನೆ ಮಳೆ ಬಂದಾಗ ರಸ್ತೆಗಳಲ್ಲಿ ಒಂದು ಗಲೀಜನ್ನು ಚರಂಡಿಗಳು ಬಂದಿದೆ, ಅದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸಿದೀವಿ. ಆ ಕ್ಲೀನ್ ಮಾಡೋದಕ್ಕೆ ಎತ್ತು ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಒಂದು ಅರ್ಧ ಲೋಡ್ ಅಷ್ಟು ಒಂದು ಬೀದಿಯಲ್ಲಿತ್ತು. ಅದು ಶಿಫ್ಟ್ ಮಾಡುವಷ್ಟು ಸಮಯದಲ್ಲಿ ಈ ಮಳೆ ಬಂತು ಮೇಡಮ್. ಸೈಕ್ಲೋ ಬಂದಾಗ ಒಂದು ಜನರು ಸಾಗಿಸೋದಕ್ಕೆ ಸ್ವಲ್ಪ ಸಮಸ್ಯೆ ಬಂತು. ಆದ್ರಿಂದ ಸಮಸ್ಯೆ ಆಯ್ತು ಅಷ್ಟೇ ಮೇಡಮ್. ಇಲ್ಲ, ನಾವಂದ್ರೆ ಈಗ ದೃಶ್ಯದಲ್ಲಿ ನಾವು ವಿಡಿಯೋಗಳನ್ನ ನೋಡಿದ್ರೆ ಎಷ್ಟು ಮಟ್ಟಿಗೆ ಕಸ ತುಂಬಿದ ಚರಂಡಿ ಒಳಗೆ ನೀರೆಲ್ಲ ಬ್ಲಾಕ್ ಆಗಿದೆ. ಆಚೆ ಕಡೆ ಮೇಡಮ್, ಊರಲ್ಲ ಅದು ಇರುವುದು, ಊರಿನ ಆಚೆ ಕಡೆ ಇರ್ತಕ್ಕಂತ ಒಂದು ಕಸ. ಓಕೆ. ಸೊ ಈಗ ಅದನ್ನೆಲ್ಲ ಅಟ್ಲೀಸ್ಟ್ ಸ್ವಲ್ಪ ಸ್ವಚ್ಛತೆ ಕಾಪಾಡ್ಕೋಬೇಕಲ್ವಾ ಅಂತ, ಯಾಕೆಂದ್ರೆ ಗೊತ್ತಲ್ಲ ನಿಮ್ಗೆ ಎಷ್ಟು ಮಟ್ಟಿಗೆ ರೋಗಗಳು ಬರ್ತಾ ಇದೆ. ನಮ್ ಗಮನಕ್ಕೆ ಒಂದು ವಿಚಾರ, ಯಾವ್ದೇ ಸಮಸ್ಯೆ ನಮ್ ಗಮನಕ್ಕೆ ತಿಳ್ಳಿ ನಾವೇ ಊರೆಲ್ಲ ಸುತ್ತಕೊಂಡು ಹೋರಾಡಿ ಊರ ಆಚೆ ಕಡೆ ಇರ್ತಕ್ಕಂಥ ಚರಂಡಿಗಳು, ಊರ ಆಚೆ ಕಡೆ ನಿಂತಿರ್ತಕ್ಕಂಥ ಒಂದು ನೀರನ್ನ ಅದು ಬೇರೆ ಕಡೆ ಹೋಗುವಂತ ಅನುಕೂಲ ಮಾಡುವುದಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ ಮೇಡಮ್. ಊರಲ್ಲಿ ಎಲ್ಲಿ ಕೂಡ ಸ್ಟಾಕ್ ಇಲ್ಲ, ಊರಲ್ಲಿ ಎಲ್ಲಿ ಕೂಡ ಗಲೀಜಿಲ್ಲ ಮೇಡಮ್. ಓಕೆ ಸರ್, ಆಯ್ತು, ಖಂಡಿತ ಸರ್, ಧನ್ಯವಾದ ಸರ್ ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ. ನಮಸ್ಕಾರ. ಏನು ಗೊಲ್ಲಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತೆ ಅನ್ನೋದು ಏನು ಮರೀಚಿಕೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿ ಸದಸ್ಯ ನಾಗರಾಜ್ ಹೇಳ್ತಾ ಇರುವಂತದ್ದು, ನಮ್ಮ ಗಮನಕ್ಕೆ ಯಾವುದೇ ಸಮಸ್ಯೆಗಳು ಬಂದ್ರು ಅದನ್ನ ನಾವು ಸರಿಪಡಿಸೋ ಕೆಲಸ ಮಾಡ್ತಾ ಇದೀವಿ. ಹೊಸದಾಗಿ ಬೋರ್ವೆಲ್ ಕೂಡ ಕೊರ್ಸಿದೀವಿ, ಅದರಿಂದ ನೀರ್ ಬರ್ತಾ ಇದೆ, ಏನ್ ಸಮಸ್ಯೆ ಇಲ್ಲ ಅಂತ. ಮತ್ತೊಂದು ಕಡೆ ಚರಂಡಿ ಸಮಸ್ಯೆ ಏನಿದೆ ನಾವು ಕ್ಲೀನ್ ಮಾಡಿಸ್ತೀವಿ. ಮಳೆ ಬಂದಂತ ಸಂದರ್ಭದಲ್ಲಿ ರಸ್ತೆಯಲ್ಲಿದ್ದಂತ ಎಲ್ಲಾ ಕಸ ನೀರು ಎಲ್ಲ ಚರಂಡಿಲಿ ಹೋಗಿ ಕೂರುತ್ತೆ, ಅದನ್ನು ನಾವು ಕ್ಲೀನ್ ಮಾಡಿಸೋ ಕೆಲಸವನ್ನ ಮಾಡ್ತಾ ಇದೀವಿ ಅನ್ನೋ ಒಂದು ಮಾತನ್ನ ಕೂಡ ಗ್ರಾಮ ಪಂಚಾಯತಿ ಸದಸ್ಯರು ಹೇಳ್ತಾ ಇರುವಂತದ್ದು.
ఇవంతా దూరం ఇట్లా వచ్చేస్తాయి పాములు వస్తాయి అన్ని వస్తాయి. ಚರಂಡಿಗಳು ನಮ್ಮವ್ರಿಗೆ ನೀರು ಪ್ರಾಬ್ಲಮ್ಮು. ನಮ್ಮ ಹೆಸರು ನರಸಿಂಹಮೂರ್ತಿ ಸರ್, ಯಾವರು ಟಿಗೊಲ್ಲ ಅಲ್ಲಿ. ಏನ್ ಸಮಸ್ಯೆ ಏನು? ಸಮಸ್ಯೆ ಏನಿಲ್ಲ, ಚರಂಡಿದು. ಚರಂಡಿ 6 ತಿಂಗಳು 1 ವರ್ಷ ಆಗೈತೆ ಎತ್ಬಿಟ್ಟು, ಅದು ಗಲೀಜು ಇನ್ನು ಅಲ್ಲೇ ಬಿದ್ದೈತೆ. ಅದು ಸರಿಯಾಗಿ ಎತ್ತಲ್ಲ. ನೊಣಗಳು, ಸೊಳ್ಳೆಗಳು, ರಾತ್ರಿ ಹೊತ್ತು ಈ ವಾಸನೆ ಎಲ್ಲ ಮನೆಗೆ ಬರ್ತದೆ. ಇದರ ಊರಾಗ ಸರಿಯಾಗಿ ಚರಂಡಿಗಳಲ್ಲಿ ಯಾವ ಕೆಲಸನೂ ಮಾಡಿಲ್ಲ ಸರ್. ನಿಮ್ಮ ಏನು ಸೆಲೆಕ್ಟ್ ಆಗಿರ್ತಕ್ಕಂತ ಜನಪ್ರತಿನಿಧಿಗಳು ಇರ್ತಾರಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ ಅವ್ರದ್ದೇ ಸರ್ ತೊಂದ್ರೆ. ಅವರು ಏನ್ ಮಾಡಲ್ವಾ ಇದು ಕೆಲಸ ಮಾಡ್ಸಲ್ವಾ? ಇದು ಚರಂಡಿ ಎತ್ತವ್ರೆ, ಹಾ. ಅದ ಬೇರೆ ಕಡೆ ಶಿಫ್ಟ್ ಮಾಡಿಲ್ಲ. ಆ ಗಲೀಜೆಲ್ಲ ಶಿಫ್ಟ್ ಮಾಡಿಲ್ಲ. ಚರಂಡಿ ನೀರು ಸರಿಯಾಗಿ ಹೋಗ್ತಾ ಇಲ್ಲ, ಚರಂಡಿ ಸರಿಯಾಗಿಲ್ಲ. ಅದು ಇದೊಂದು ಚರಂಡಿ ಮಾಡಿಸ್ಬೇಕು. ಹಂಗೆ ಹಂಗೆ ಈ ಪಂಚಾಯತ್ ಸ್ವಲ್ಪ ನೇರಾಗ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ಪಂಚಾಯತಿ ಅವ್ರಿಗೆ? ಸರ್, ಪಂಚಾಯತ್ ಅವ್ರಿಗೆ ಇಲ್ಲೇ ಒಂದು 6-7 ವರ್ಷ ಹಿಂದೆ ಈ ಕುರಿಗಳ ಶೆಡ್ಡಿಗಳು ಅಂತ ಹಾಕವ್ರೆ. ಅದ್ರಿಗೆ ₹1 ಬಿಲ್ ಮಾಡಿಲ್ಲ ಸರ್. ಕಟ್ಟಿದೀವಿ, ಅದು ₹1 ಬಿಲ್ ಮಾಡಿಲ್ಲ, ಯಾರಿಗೂ ಕೊಟ್ಟಿಲ್ಲ ಸರ್. ಇದು ಅದ್ರ ಬಗ್ಗೆ ಸ್ವಲ್ಪ ಪಂಚಾಯತ್ ಅವ್ರಿಗೆ ಹೇಳಿ. ಮಾಡಿಸ್ತೀವಿ ಬಿಲ್ಲು, ಇನ್ನ ಲೇಟು. ಅದೇನೋ ಡಿಮ್ಯಾಂಡ್ ಕೊಡಿ ಅಂತಾರೆ ಸರ್. 2016ದಾಗ ಕಟ್ಟಿರೋದು ಸರ್ ಕುರಿಗಳ ಶೆಡ್ಡು. ಇವಾಗ ಡಿಸೆಂಬರ್ 24, 2024. ಇನ್ನು ಇವತ್ತಿಗೂ ಬಿಲ್ ಆಗಿಲ್ಲ. ಅದ್ರ ಬಗ್ಗೆ ಹಂಗೆ ಸ್ವಲ್ಪ ಎಚ್ಚರಿಕೆ ಕೊಡಿ ಸರ್. ಸರ್, ರೋಡ್ ಸೈಡ್ ಇರೋದು ಯಾರು ಜನಪ್ರತಿನಿಧಿಗಳು ಇಲ್ಲ ಅಂದ್ರೆ ದೊಡ್ಡವ್ರು ಯಾರು ಬಂದು ನೋಡಿದ್ರೆ ಹೋಗಿತಾರಂತ ಅವ್ರಿಗೂ ಗೊತ್ತು. ಈ ಒಳಗಡೆ ಊರು ಒಳಗಡೆ ಇರೋ ಚರಂಡಿಗಳು ಯಾವ್ದನ್ನು ಬೇಕಾದ್ರೆ ಸರ್ಚ್ ಮಾಡ್ಕೊಳ್ಳಿ ಸರ್ ನೀವೇ. ಸರ್ಚ್ ಮಾಡ್ಕೊಂಡು ನೀವು ಏನು ಅವ್ರಿಗೆ ತಿಳ್ಸಲ್ವಾ? ಇಲ್ಲ ತಿಳಿಸಿದೀವಿ ಸರ್. ಡೈಲಿ ಏನೋ ಅವ್ರ ಊರಾಗಿರೋರು ಅವ್ರಿಗೆ ಗೊತ್ತಾಗಲ್ಲ ಸರ್. ಇಲ್ಲಿ ಚರಂಡಿ ಕ್ಲೀನ್ ಮಾಡ್ಬೇಕು. ಇಲ್ಲ ಸರ್, ದೇವರಾಣಿಗೂ ದೇವಸ್ಥಾನ ಇದು. ದೇವಸ್ಥಾನ ಹಿಂದ್ಗಡೆ ನೀರ್ ಇಷ್ಟು ಗಲೀಜ್ ನೀರ್ ನಿಂತ ಇದೆ. ದೇವ್ರು ಒಳ್ಳೇದ್ ಮಾಡ್ತಾರೆ ಸರ್. ಪಿಡಿಒ ಈ ಕಡೆಗೆ ಬಂದಿಲ್ಲ, ನಾವು ನೋಡೇ ಇಲ್ಲ ಪಿಡಿಒನ. ನಿಮ್ ಪಿಡಿಒ ಯಾರು ಅಂತ ಗೊತ್ತಿಲ್ವಾ? ಗೊತ್ತು, ಅವ್ನು ಬಂದ್ರೆ ತಾನೆ, ರವಿ ಅಂತ ಒಬ್ನು. ಗೊತ್ತಿದ್ರೆ ತಾನೆ ಬರೋದು. ಈ ಕಡೆ ಬಂದ್ರೆ ನೋಡ್ತೀವಿ. ಬಿಲ್ ಕಾಡ್ರಿಗೆ ಬರ್ತಾರೆ, ಏನಾದ್ರು ಬಿಲ್ ಬೇಕಾದ್ರೆ. ಹಾಗಾದ್ರೆ ಗ್ರಾಮ ಪಂಚಾಯತ್ ಈಗ ನಿಮ್ಗೆ ಗ್ರಾಮ ಪಂಚಾಯತಿಯಿಂದ ಕರ ವಸೂಲಿ ಮಾಡ್ತಾರಲ್ಲ, ನೀರಿನ ಬಿಲ್ಲು, ಇನ್ನು ಇಲ್ಲ. ಅದು ಬಂದು ಏನಾದ್ರು ಮಾಡ್ತಾರ? ಇನ್ನು ಕೇಳಿಲ್ಲ ಅವ್ರೇನು ಕೇಳಲ್ಲ ಇನ್ನು. ಅವರು ಕೇಳಿಲ್ಲ, ಯಾಕಂದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಕೊಡ್ತಾನು ಇಲ್ಲ. ಡಿಮ್ಯಾಂಡ್ ಮಾಡೋದ್ರಿಂದ ಮಾತ್ರ ನಿಮ್ಗೆ ನೀರ್ ಕೊಡ್ತಾರ ಅಷ್ಟೇ. ಇಲ್ಲ ಎಷ್ಟ್ ದಿನಕ್ಕೊಮ್ಮೆ ಕೊಡ್ತಾರ ನೀರು? 3 ದಿನಕ್ಕೊಂದ್ಸಲ ಕೊಡ್ತಾ ಇದ್ದಾರೆ. 3 ದಿನಕ್ಕೊಮ್ಮೆ ಕೊಡ್ತಾರೆ. ಆದ್ರೆ ಒಂದೊಂದು ಇದಾಗುತ್ತೆ, ಬ್ಯಾಕ್ಲಾಗ್ ಆಗಿ ಮತ್ತೇನೋ ಹಾಕ್ತಾರೆ. ರಾತ್ರಿ ಹೊತ್ತು ಜಾಸ್ತಿ ಆದ್ರೆ ನಿಮ್ಗೆ ಸೊಳ್ಳೆಗಳ ಕಾಟ ಜಾಸ್ತಿ ಇದೆಯಾ? ಜಾಸ್ತಿ ಇದೆ. ಬ್ಲೀಚಿಂಗ್ ಪೌಡರ್ ಹಾಕಿ ಬರ್ತೀವಿ ಅಂತಾರೆ, ಮತ್ತೆ ಈ ಕಡೆ ಬರಲ್ಲ. ఇవంతా దూరం ఇట్లా వచ్చేస్తాయి పాములు వస్తాయి అన్ని వస్తాయి. ఏంటి చేయలేడా? ఆ సైడ్ నీకు ఇల్లు ఇవంతా దూరం ఇట్లా వచ్చేస్తాయి పాములు వస్తాయి అన్ని వస్తాయి. ఏంటి చేయలేడా? ఆ సైడ్ నీకు ఇల్లు
ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಟಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು PDO ಅವ್ರನ್ನ ಮಾತಾಡ್ಸ್ಲಿಕ್ಕೂ ಕೂಡ ಪ್ರಯತ್ನ ಪಟ್ಟು, ಆದ್ರೆ ಅವರು ಕೂಡ ನಮ್ಗೆ ಸ್ಪಂದಿಸ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಗ್ರಾಮ ಪಂಚಾಯತಿ ಸದಸ್ಯರು ಹೇಳ್ತಾ ಇರುವಂತದ್ದು, ನಾವೆಲ್ಲವನ್ನ ಸ್ವಚ್ಛತೆ ಮಾಡಿಸ್ತಾ ಇದೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆದ್ರೆ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಎಷ್ಟರ ಮಟ್ಟಿಗೆ ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ ಅಂತ. ಯಾವುದೋ ಒಂದು ಕಡೆ ಸ್ವಚ್ಛತೆಯನ್ನ ಮಾಡ್ಬಿಟ್ರೆ ಆಗೋದಿಲ್ಲ, ಇಡೀ ಗ್ರಾಮದಲ್ಲಿ ಸ್ವಚ್ಛತೆ ಮಾಡ್ಬೇಕು. ಸೊ ಮೇಲ್ನೋಟಕ್ಕೆ ಮಾತ್ರ ಸ್ವಚ್ಛತೆ ಮಾಡಿ ಗ್ರಾಮದ ಒಳಗಡೆ ಎಲ್ಲ ಈ ರೀತಿ ಆಗಿದ್ರೆ ಹೇಗೆ ಜೀವನ ಮಾಡ್ಬೇಕು ಅಲ್ಲಿನ ಜನ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ಬೇಕು, ಜೊತೆಗೆ ಜನಪ್ರತಿನಿಧಿಗಳು ಕೂಡ ತಲೆ ಕೆಡಿಸ್ಕೊಳ್ಬೇಕು. ಏನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ, ಅಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಇಷ್ಟೊಂದು ಬೇಜವಾಬ್ದಾರಿತನ ಯಾಕೆ ಅನ್ನೋದನ್ನ ಅವರೇ ಪ್ರಶ್ನೆ ಮಾಡ್ಕೊಳ್ಬೇಕು. ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯರು ಏನ್ ಉತ್ತರಗಳನ್ನ ಕೊಡ್ತಾ ಇದ್ದಾರೆ, ಈಗ ಎಷ್ಟರ ಮಟ್ಟಿಗೆ ಕ್ಲೀನ್ ಮಾಡಿಸ್ತಾ ಇದ್ದೀರಾ, ಗ್ರಾಮ ಎಷ್ಟು ಮಟ್ಟಿಗೆ ಸ್ವಚ್ಛತೆ ಕಾಣಿಸ್ತಾ ಇದೆ ಅಂತ ಒಮ್ಮೆ ಇಡೀ ಗ್ರಾಮವನ್ನ ಒಂದ್ ರೌಂಡ್ ಹಾಕಿ ನೋಡಿ, ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಮಟ್ಟಿಗೆ ಸ್ವಚ್ಛತೆ ಅನ್ನೋದಿದೆ, ಎಷ್ಟು ಮಟ್ಟಿಗೆ ಸ್ವಚ್ಛತೆ ಅನ್ನೋದು ಮಾಯ ಆಗ್ತಾ ಇದೆ ಅಂತ. ಸೊ ನೋಡೋಣ, ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮುಂದಿನ ದಿನಗಳಲ್ಲಾದ್ರೂ ಕೂಡ ಬಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಸಮಸ್ಯೆಯನ್ನ ಸರಿಪಡಿಸ್ತಾರ, ಸ್ವಚ್ಛತೆಯಲ್ಲಿ ಏನಿಲ್ಲ ಅದನ್ನ ಸರಿಪಡಿಸೋ ಕೆಲಸವನ್ನ ಮಾಡ್ತಾರಾ ಅಂತ ಕಾದು ನೋಡೋಣ.